ಮಾಡಬೇಕು. ಆ್ಯಕ್ಟಿಂಗ್ನ ಓದ್ಕೊಂಡು ಬಂದಿದ್ದು ಹುಡುಗ ಅಲ್ಲ. ಮನೆಯಲ್ಲೇ ಲೈಬ್ರರಿ ಯಾವನು ಹೇಳದಂತ ನೀನು ಇಲ್ಲಿ ಬಂದು ಕೂತು ಇನ್ನು ಕೂತಿದ್ಯಾ? ಗ್ಯಾಂಗ್ಸ್ಟರ್ ತರನೂ ಕಾಣ್ತೀರಾ, ಈ ಕಡೆ ಪೊಲೀಸ್ ಅಂತಾನೂ ಅನ್ಸುತ್ತೆ. ಇದನ್ನ ಫಸ್ಟ್ ತಂದು ನೀವೇ ಕಂಡಿದ್ದೀರಲ್ಲ. ನಮಸ್ಕಾರ, ನಾನು ನಿಮ್ಮ ಚಂದನಾಚಾರ್ ಮಾತಾಡ್ತಿದ್ದೀನಿ. ಚಿತ್ತಾರ ಮೀಡಿಯಾ ಅರ್ಪಿಸುವ ಚಾಟ್ ವಿತ್ ಚಂದನ್ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಮ್ಮೊಂದಿಗಿದ್ದಾರೆ ವಿಶೇಷ ಅತಿಥಿ, ಡೈನಾಮಿಕ್ ಪ್ರಿನ್ಸ್. ಕನ್ನಡ ಚಲನಚಿತ್ರರಂಗದಲ್ಲಿ ಸರಿಸುಮಾರು 18 ವರ್ಷಗಳಿಂದ ತಮ್ಮದೇ ಛಾಪು ಮೂಡಿಸಿರುವ ನಟ ಹಾಗೂ 40ಕ್ಕೂ ಮಿಕ್ಕ ಹೆಚ್ಚು ಚಲನಚಿತ್ರಗಳಲ್ಲಿ ಅಭಿನಯಿಸಿ ತನ್ನದ ಛಾಪು ಮೂಡಿಸಿ ಮನೆಗಳನ್ನು ಗೆದ್ದಿರುವ ಪ್ರಥಮ ಚಿತ್ರದಲ್ಲೇ ಸಿಕ್ಸರ್ ಹೊಡೆದು ಗೆಳೆಯನಾಗಿ ನಿಂತ ನಮ್ಮ ಪ್ರಜ್ವಲ್ ದೇವರಾಜ್ ಅವರು ಇಂದಿನ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ಕಾರ್ಯಕ್ರಮಕ್ಕೆ ಸುಸ್ವಾಗತ. ಥ್ಯಾಂಕ್ ಯು. ಆ್ಯಂಡ್ ಇದೇ ಮೂಲಕ ನಿಮ್ಮೆಲ್ರಿಗೂ ಹೇಳಬೇಕು, ನನ್ನ ಒನ್ ಆಫ್ ದ ಮೋಸ್ಟ್ ಫೇವ್ರೇಟ್ ಆ್ಯಂಡ್ ಫೈನೆಸ್ಟ್ ಆ್ಯಕ್ಟರ್ಸ್ ಚಂದನ್ ಆಚಾರ್ ಅವರು. ಕಂಫರ್ಟ್ ಝೋನ್ ಇದೆ ಸಹ. ಆ ಕಾರಣಕ್ಕೆ ನನ್ನ ಮೊದಲ ಇಂಟರ್ವ್ಯೂನಲ್ಲಿ ಅವರು ಇರಬೇಕು ಅಂತ ಅದೊಂದು ಆಯ್ಕೆ. ಗಾಡ್ಸ್ ಗ್ರೇಸ್ ಅವರು ಒಪ್ಕೊಂಡ್ರು. ಬಹಳ ಖುಷಿ ಇದೆ ಆ ವಿಚಾರಕ್ಕೆ. ಸೊ ಈಗ ಹೊಸ ಸಿನಿಮಾ ರಾಕ್ಷಸ. ರಾಕ್ಷಸ ಅಂದರೆ ಏನು ಅಂದರೆ ಬ್ರಹ್ಮ ರಾಕ್ಷಸನ. ನಿಮ್ಮ ಸಣ್ಣ ವಯಸ್ಸಲ್ಲಿ ಅಮ್ಮ ಗುಮ್ಮನ್ ಕತೆ ಎಲ್ಲ ಹೇಳಿ ಊಟ ಮಾಡಿಸಿದ್ರೆ ಹೇಗೆ? ಇಲ್ಲ, ಅಮ್ಮ ಗುಮ್ಮನ ಕತೆ ಹೇಳಿ ಊಟ ಮಾಡಿಸ್ತಿರಲಿಲ್ಲ, ಚಂದಮಾಮನ ತೋರಿಸಿ ಊಟ ಮಾಡಿಸೋರು. ಆ್ಯಂಡ್ ಐ ಥಿಂಕ್ ದಟ್ಸ್ ದ ರೈಟ್ ವೇ ಟು ಗೋ. ಯಾಕಂದರೆ ಈ ನೀನು ಊಟ ಮಾಡಿಲ್ಲ ಅಂದರೆ ಗುಮ್ಮ ಬರ್ತಾನೆ ಅಂತ ಮಕ್ಕಳಲ್ಲಿ ಆ ಒಂದು ಭಯನ ಚಿಕ್ಕ ವಯಸ್ಸಲ್ಲೇ ಇಡಿಸಿದ್ರೆ ಅದು ಅವರು ಸಬ್ಕಾನ್ಷಿಯಸ್ ಲೆವೆಲಲ್ಲಿ ಅದು ಸಾಕಷ್ಟು ಪ್ರಭಾವ ಬೀರುತ್ತೆ. ಮುಂದಕ್ಕೆ ಲೈಫಲ್ಲಿ ಆ ಒಂದು ಭಯ ಎಲ್ಲೋ ಒಂದು ಕಡೆ ಉಳ್ಕೊಂಡೇ ಇರುತ್ತೆ. ಸೊ ಲಕ್ಕಿಲಿ ನಂಗೆ ಹಂಗೆ ಮಾಡಿಲ್ಲ. ಬಟ್ ಕೆಲವು ಸ್ನೇಹಿತರು ಆಮೇಲೆ ಅವರೆಲ್ಲ ಸೇರಿ ನನಗೆ ಸ್ವಲ್ಪ ರೇಗಿಸೋದು, ಈ ಕತ್ಲೆ ಬಗ್ಗೆ ಹೆದರ್ಸೋದು ಅದೆಲ್ಲ ಮಾಡಿದ್ರು. ಸೊ ಒಂದು ಪಾರ್ಟ್ ಆಫ್ ಮೈ ಚೈಲ್ಡ್ಹುಡ್ ತುಂಬ ಭಯ ಇತ್ತು ನನಗೆ. ಆ್ಯಕ್ಚುಲಿ ನಾನು ಹಾರರ್ ಫಿಲಮ್ಸ್ನ ತುಂಬ ಎಂಜಾಯ್ ಮಾಡ್ತಿರ್ಲಿಲ್ಲ. ಇತ್ತೀಚೆಗೆ ನನ್ನ ಹೆಂಡತಿ ಹಾರರ್ ಫಿಲ್ಮ್ಸ್ ಇಷ್ಟಪಡ್ತಾರೆ. ನನ್ನ ತಾಯಿ ಆ್ಯಕ್ಚುಲಿ ಹಾರರ್ ಫಿಲ್ಮ್ಸ್ ಇಷ್ಟಪಡ್ತಾರೆ. ಅವ್ರ ಜೊತೆ ಹೋಗಿ ಇವಾಗ ಸ್ವಲ್ಪ ಧೈರ್ಯ ಬೆಳೆಸ್ಕೊಳ್ತಿದ್ದೆ. ಕರೆಕ್ಟಾಗಿ ಲೋಹಿತ್ ಒಂದು ಹಾರರ್ ಸಿನಿಮಾ ತಂದುಕೊಟ್ರು. ಈ ಬ್ರಹ್ಮ ರಾಕ್ಷಸ ಅನ್ನೋದು ನಮ್ಮ ಇತಿಹಾಸದಲ್ಲಿ ಇರುವಂಥ ಒಂದು ಕತೆ. ರಾಮಾನುಜಾಚಾರ್ಯರು ಒಂದು ರಾಣಿಗೆ ಬ್ರಹ್ಮರಾಕ್ಷಸ ಆವರಿಸ್ಕೊಂಡಾಗ ಅವರ ಬ್ರಹ್ಮರಾಕ್ಷಸನ ಬಂಧಿಸಿ ಒಂದು ಪೆಟ್ಟಿಗೆಯಲ್ಲಿ ಹಾಕಿ ಅವರು ಶಿಷ್ಯನಿಗೆ ಆ ತಲೆಮಾರಿಗೆ ಇವಾಗಿಂದ ಇದನ್ನ ಕಾಪಾಡ್ಕೊಳ್ಳೋ ಜವಾಬ್ದಾರಿ ನಿಮ್ದು ಅಂತ ಬಿಡ್ತಾರೆ. ಸೊ ಎಲ್ಲೋ ಒಂದು 7ನೇ ತಲೆಮಾರಿಗೆ ಬಂದಾಗ ಯಾರೋ ಒಬ್ರು ಕರೆಕ್ಟಾಗಿ ಕಾಳಜಿ ವಹಿಸ್ಕೊಳ್ದಿರೋದ್ರಿಂದ ಅದು ಕಳ್ದೋಗ್ಬಿಡುತ್ತೆ, ಕಳ್ತನ ಆಗುತ್ತೆ. ಆ ಕಳ್ತನ ಆಗಿರೋದು ಎಲ್ಲಿದೆ ಅಂತ ಗೊತ್ತಿಲ್ಲ. ಸೊ ಅದೇ ಫ್ಯಾಮಿಲಿಯ ಇನ್ನೊಂದು ಜನರೇಷನ್ ಅದನ್ನ ಹುಡುಕ್ತಾ ಹೋಗ್ತಾನೆ, ಎಲ್ಲಿದೆ ಇದು ಅಂತ. ಸೊ ಇದು ಬ್ರಹ್ಮರಾಕ್ಷಸನ ಪ್ರೀವಿಯಸ್ ಕತೆ ಇರುವಂಥದ್ದು. ಅಂಡ್ ಇದರಲ್ಲಿ ಇಟ್ಸ್ ಅ ಫೈಟ್ ಬಿಟ್ವೀನ್ ಬ್ರಹ್ಮ ರಾಕ್ಷಸ ಅಂಡ್ ಇವನನ್ನ ಡಿಪಾರ್ಟ್ಮೆಂಟ್ ಅಲ್ಲಿ ರಾಕ್ಷಸ ಅಂತ ಕರೀತಿರ್ತಾರೆ. ಯಾಕಂದ್ರೆ ಪರಿವರ್ತನೆ ಹಂಗೆ ಇರುತ್ತೆ ಅವ್ನು. ಇಟ್ ಸ್ಟಾರ್ಟ್ಸ್ ಆಫ್ ಫ್ರಮ್ ದೇರ್. ಸೊ ಅದು ಬ್ರಹ್ಮ ರಾಕ್ಷಸ. ಆಕ್ಚುಲಿ ಟೈಟಲ್ ಇಡ್ಬೇಕಾಗಿದ್ದೆ ಬ್ರಹ್ಮ ರಾಕ್ಷಸ, ಅದು ಇನ್ನೊಂದು ಸಿನಿಮಾಗೆ ಆಲ್ರೆಡಿ ಇಟ್ಬಿಟ್ಟಿದ್ರು. ಸೊ ಅದನ್ನ ರಾಕ್ಷಸ ಅಂತ ಇಟ್ವಿ. ಇದರಲ್ಲಿ ಇನ್ನೊಂದು ರೆಸ್ಪಾನ್ಸಿಬಿಲಿಟಿ ಇದೆ. ಇನ್ಸ್ಪೆಕ್ಟರ್ ವಿಕ್ರಮ್ ಮಾಡಿದಾಗ ಅದು ಶಿವಣ್ಣ ಅವ್ರ ಸಿನಿಮಾ ಟೈಟಲ್ ಆಗಿತ್ತು. ಲಕ್ಕಿಲಿ ಸಿನಿಮಾ ತುಂಬಾ ಚೆನ್ನಾಗಿ ಮಾಡಿದ್ರು ನಮ್ಮ ನಿರ್ಮಾಪಕರು, ನಿರ್ದೇಶಕರು, ಜನನೂ ಹಂಗೆ ಅಕ್ಸೆಪ್ಟ್ ಮಾಡ್ಕೊಂಡಿಲ್ಲ. ಲೋಹಿತ್ ಅವರ ಏನೋ ಒಂದು ಕಂಫರ್ಟ್ ಲೆವೆಲ್ ನಿಮ್ಗೆ ಇಷ್ಟ ಆಗಿ ಸಿನಿಮಾ ಒಪ್ಕೊಂಡ್ರೆ ಅಥವಾ ಕಥಾಹಂದರ ನಿಮ್ಗೆ ಇಷ್ಟ ಆಯ್ತು? ಕರೆಕ್ಟ್. ಬೇಸಿಕಲಿ ನನಗೆ ದ ಫಸ್ಟ್ ಥಿಂಗ್ ಇಸ್ ಆಸ್ ಅ ಪರ್ಸನ್ ಕನೆಕ್ಟ್ ಆಗಬೇಕು. ಆ್ಯಂಡ್ ಅಫ್ಕೋರ್ಸ್ ಅವರು ಸಿನಿಮಾ ಮಾಡೋದು ಪರ್ಸನಲ್ ಕನೆಕ್ಟ್ ನಮ್ಮ ಪರ್ಸನಲ್ ಲೈಫಿಗೆ ಆಗುತ್ತೆ. ಸಿನಿಮಾ ಮಾಡೋದಕ್ಕೆ ಅದರಲ್ಲಿ ಚಾಣಕ್ಯತೆ ಬೇಕೇ ಬೇಕು. ಆ್ಯಂಡ್ ಲೋಹಿತ್ ಅದನ್ನ ನಾವು ಮಾಫಿಯಾ ಒಂದಷ್ಟು ಮಟ್ಟಕ್ಕೆ ಶೂಟ್ ಮಾಡಬೇಕಾದ್ರೆ ನನಗಾಗಲೇ ಲೋಹಿತ್ ತುಂಬ ಇಂಪ್ರೆಸ್ ಮಾಡಿದ್ರು. ಬಟ್ ಯಾಕೆ ನಾನೊಂದು ಹಾರರ್ ಫಿಲ್ಮ್ ಒಪ್ಕೊಂಡೆ, ನನಗೆ ಮುಂಚೆ ಚಿಕ್ಕ ವಯಸ್ಸು ಹೇಳ್ತಿಲ್ಲ ಹೆದರಿಕೆ ಆಗ್ತಿತ್ತು ಅಂತ. ನನ್ಗೆ ಯಾವಾಗಲೂ ಅನ್ಸೋದು ಕಾಸು ಕೊಟ್ಬಿಟ್ಟು ಇದಕ್ಕೆ ಹೋಗಿ ಹೆದರ್ಕೊಳ್ಬೇಕು ಥಿಯೇಟ್ರ್ ಒಳಗೆ ಕೂತ್ಕೊಂಡು ಅಂತ. ಬಟ್ ಇವಾಗ ಅನ್ಸುತ್ತೆ ಇಟ್ಸ್ ಅ ಗುಡ್ ಥ್ರಿಲ್, ಇಟ್ಸ್ ವರ್ತ್ ಇಟ್ ಅಂತ. ಆ್ಯಂಡ್ ಲೋಹಿತ್ ಅವ್ರು ಆಗಲೇ ಮಮ್ಮಿ ದೇವಕಿ ಅಂತ ಸಿನಿಮಾಗಳನ್ನ ಮಾಡಿದ್ದಾರೆ. ಮಮ್ಮಿಗೆ ಅವ್ರಿಗೆ ಸ್ಟೇಟ್ ಅವಾರ್ಡ್ ಕೂಡ ಬಂದಿದೆ. ಸೊ ಐ ವಾಸ್ ಕಾನ್ಫಿಡೆಂಟ್ ವಿತ್ ಹಿಮ್, ಹೊಸದಾಗಿ ಮಾಡ್ತಾರೆ ಅಂತ. ಆ್ಯಂಡ್ ಲೋಹಿತ್ ಅವನು ಇಡೀ ಜೀವನಾನ ಬರೀ ಸಿನಿಮಾಗೆ ಮುಡುಪಾಕಿ ಇಟ್ಟಿರೋಂಥ ಹುಡುಗ.
ಇದನ್ನ ಒಪ್ಕೊಂಡಿದ್ದ ಕಾರಣ ಅದೇ, ಲೋಹಿತ್ ಹ್ಯಾಸ್ ಅ ಸ್ಟ್ರಾಂಗ್ ಹೋಲ್ಡ್ ಆನ್ ಹಾರರ್ ಫಿಲ್ಮ್ಸ್ ಆ್ಯಂಡ್ ಕತೆ ವಾಸ್ ವೆರಿ ನ್ಯೂ. ಫಾರ್ ದ ಫಸ್ಟ್ ಟೈಮ್ ಲೋಹಿತ್ ಹೇಳ್ತಿರೋ ಥರ ಒಂದು ಹಾರರ್ ಟೈಮ್ ಲೂಪ್ ಇಡೀ ಜಗತ್ತಲ್ಲಿ ಯಾರು ಟ್ರೈ ಮಾಡಿಲ್ವಂತೆ. ಸೊ ಇಟ್ಸ್ ದ ಫಸ್ಟ್ ಟೈಮ್ ಹಾರರ್ ಟೈಮ್ ಯಾರೂ ಮಾಡಿಲ್ವಂತೆ. ಸೊ ಬರೀ ಕನ್ನಡದೇ ಅಲ್ಲ, ಇಡೀ ಜಗತ್ತಿಗೆ ಇದೊಂದು ಹೊಸ ರೀತಿಯ ಒಂದು ಸಿನಿಮಾ ಆಗುತ್ತೆ ಅಂತ. ಸೊ ದ್ಯಾಟ್ ಆಲ್ಸೋ ವಾಸ್ ವೆರಿ ಎಕ್ಸೈಟಿಂಗ್ ಫಾರ್ ಮಿ. ಇದರಲ್ಲಿ ನೀವು ಕಂಟಿನ್ಯೂಟಿ ಎಲ್ಲ ಹೆಂಗೆ ಮೇಂಟೈನ್ ಮಾಡ್ತಿದ್ರಿ? ತುಂಬ ಕಷ್ಟ ಪಾಪ. ಅದು ನನ್ನ ಟೀಮ್ಗೆ ಥ್ಯಾಂಕ್ಸ್ ಹೇಳಬೇಕು, ನನ್ನ ಟೀಮ್ ಆ್ಯಂಡ್ ದ ಡೈರೆಕ್ಷನ್ ಡಿಪಾರ್ಟ್ಮೆಂಟ್. ಆ್ಯಂಡ್ ಪಾಪ ಅವ್ರಿಗೂ ಬರೀ ನನ್ನ ಕಂಟಿನ್ಯೂಟಿ ನೋಡ್ಕೊಳ್ಳೋದಲ್ಲದೆ ಸಾವಿರಾರು ಕೆಲಸಗಳು ಬೇರೆ ಇರ್ತವೆ, ಎಸ್ಪೆಷಲಿ ಇನ್ ಅ ಫಿಲ್ಮ್ ಲೈಕ್ ದಿಸ್. ಆಕ್ಟರ್ ನೀವು ಹಿಂಗೆ ಮೆಂಟಲಿ ಹೆಂಗೆ ಪ್ರಿಪೇರ್ ಆಗ್ತದೆ? ನಾನು ಐ ಆಮ್ ವೆರಿ ಪರ್ಟಿಕ್ಯುಲರ್ ಅಬೌಟ್ ದ್ಯಾಟ್ ಕಂಟಿನ್ಯೂಟಿ. ಆ್ಯಂಡ್ ಅದಕ್ಕಿಂತ ಹೆಚ್ಚಾಗಿ ಐ ಶುಡ್ ಗಿವ್ ದ ಕ್ರೆಡಿಟ್ ಟು ಮೈ ಟೀಮ್. ನನ್ನ ಮೇಕಪ್ ಮ್ಯಾನು, ನನ್ನ ಕಾಸ್ಟ್ಯೂಮ್ ಟೀಮು, ದೇ ಆರ್ ಆಲ್ ವೆರಿ ಪರ್ಟಿಕ್ಯುಲರ್. ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ಮೇಕಪ್ ಮ್ಯಾನ್ ನಂದಕುಮಾರ್ ಅವರು. ಈಸ್ ಬೀನ್ ಇನ್ ದ ಇಂಡಸ್ಟ್ರಿ ಫಾರ್ ವೆರಿ ಲಾಂಗ್ ಟೈಮ್. ಅವ್ರು ಚಿಕ್ಕ ವಯಸ್ಸಲ್ಲಿ ಬಂದವರು, ಟೀನೇಜಲ್ಲಿ ಬಂದವರು ಇಂಡಸ್ಟ್ರಿಗೆ. ಶಂಕರ್ ನಾಗ್ ಅಂಕಲ್ ಜೊತೆ ಕೆಲಸ ಮಾಡಿದ್ದಾರೆ, ಡ್ಯಾಡಿ ಜೊತೆ ಸಾಕಷ್ಟು ವರ್ಷಗಳು ಕೆಲಸ ಮಾಡಿದ್ದಾರೆ. ಸೊ ಇವತ್ತಿಗೂ ಜೊತೆಗಿದ್ದಾರೆ. ಆ್ಯಂಡ್ ಈಸ್ ಪ್ರೊಫೆಷ್ನಲಿ ವೆರಿ ಸ್ಟ್ರಾಂಗ್. ಆ್ಯಂಡ್ ಇಂಥ ವಿಷಯಗಳಲ್ಲಿ ಅಕಸ್ಮಾತ್ ನಾನು ಎಲ್ಲಾದರೂ ಸ್ವಲ್ಪ ಎಡುವುದ್ರೂ ಅವ್ರು ನೋಡ್ಕೊತಾರೆ. ಸೊ ಮೈ ಹೋಲ್ ಟೀಮ್ ಏನೋ ಅವ್ರಿಗೆ ಕ್ರೆಡಿಟ್ ಹೋಗೋದು ಕಂಟೆನ್ಸಿ ಬಗ್ಗೆ. ಆಮೇಲೆ ನೀವು ಇಷ್ಟು ವರ್ಷಗಳಲ್ಲಿ ಮಾಡಿದ ಮಾಸ್ ಪಾತ್ರಗಳನ್ನು ನೋಡಿದ್ವಿ. ಒಂಥರ ಕ್ಲಾಸ್ ಆಗಿ, ಒಂಥರ ಮನೆ ಮಗನಾಗಿ ಎಲ್ಲರ ಮನೆಗೂ ತಲುಪಿದ್ದಾರೆ. ಇದರಲ್ಲಿ ಆ ಟ್ರೈಲರಲ್ಲಿ ಬರೋ ಇಂಟೆನ್ಸಿಟಿ, ಅದರ ಪ್ರಿಪ್ರೇಷನ್ ನೀವು ಹೆಂಗೆ ತಯಾರಾದ್ರಿ? ಸೊ ನಾನು ಯೂಶ್ವಲಾಗಿ ಒಂದು ಕ್ಯಾರೆಕ್ಟರ್ ಮಾಡಬೇಕು ಅಂದಾಗ ಆ ಕ್ಯಾರೆಕ್ಟ್ರಿನ ಹಿಂದಿನ ಜೀವನನ ನನ್ನ ತಲೆಯಲ್ಲೇ ಬರ್ಕೊಳ್ತೀನಿ. ಇಲ್ಲ ಒಂದು ಸ್ಟಡಿ ಮಾಡಿ ನಾನೇ ಒಂದು ಮ್ಯಾಪ್ ಹಾಕೊಂಡಿದ್ದೆ. ಇವಾಗ ಇವ್ನು ಹಿಂಗೆ ಬಿಹೇವ್ ಮಾಡ್ತಿದ್ದಾನೆ ಅಂದರೆ, ಹಿಂಗೆ ನಡ್ಕೊಳ್ತಿದ್ದೆ ಅಂದರೆ ಅದಕ್ಕೇನೋ ಒಂದು ಕಾರಣ ಇರಬೇಕು. ಸುಮ್ಮನೆ ಹುಚ್ಚುಚ್ಚಾಗಿ ಯಾರು ಏನೋ ಒಂದು ಕೆಲಸ ಮಾಡೋದಿಲ್ಲ. ಅವ್ರು ಮಾತಾಡೋ ರೀತಿ ಆಗಿರ್ಬೋದು, ಕೂತ್ಕೊಳ್ಳೋ ಶೈಲಿ ಆಗಿರ್ಬೋದು, ಇನ್ನೊಬ್ರ ಜೊತೆ ಏನೋ ಮಾತಾಡೋದಾಗಿರ್ಬೋದು, ಹೌ ಯು ಬಿಹೇವ್, ಸೋಷಲಿ ಹೇಗಿರ್ತಾರೆ, ಯಾಕೆ ಹಿಂಗೆ ಅನ್ನೋದು ಒಂದು ಹಿಂದೆ ಒಂದು ಕಾನ್ಸ್ಟ್ರಕ್ಟ್ ಮಾಡ್ಕೊಂಡಾಗ ಈಸಿ ಆಗುತ್ತೆ. ಸೊ ಆ ಕ್ಯಾರೆಕ್ಟರ್ ನಮಗೆ ತಲೆಯಲ್ಲಿ ಕೂತಾಗ, ನಾವು ಅವನ ಜೀವನ ನಾವೇ ನಮ್ಮ ತಲೆಯಲ್ಲಿ ಓಡಿಸಿದಾಗ ಅದು ಈಸಿ ಆಗುತ್ತೆ. ಸೊ ಫಾಲೋ ಮಾಡ್ತೀವಿ. ಹಾಂ, ಅಂದರೆ ದಿಸ್ ಇಸ್ ಬೇಸಿಕ್. ಇವತ್ತು ನಾನೇನಕ್ಕೆ ಇವತ್ತು ಹಿಂಗೆ ಮಾತಾಡ್ತಿದ್ದೀನಿ, ನಾನೇನಕ್ಕೆ ಒಂದು ರೀತಿ ಕೂರ್ತೀನಿ, ಇಲ್ಲ ನಾನು ಬೇರೆ ಜೊತೆ ಹೇಗೆ ಬಿಹೇವ್ ಮಾಡ್ತೀನಿ, ಅದಕ್ಕೆ ಕಾರಣಗಳಿರುತ್ತೆ. ನಿಮ್ಮ ತಂದೆ ತಾಯಿ ಹೇಳ್ಕೊಟ್ಟಿರೋ ವಿಷಯಗಳಾಗಿರ್ಬೋದು, ನಿಮ್ಮ ಜೀವನದಲ್ಲಿ ನಡೆದಂಥ ಘಟನೆಗಳಾಗಿರ್ಬೋದು. ಎನಿಥಿಂಗ್ ಕ್ಯಾನ್ ಚೇಂಜ್. ಈಗ ತುಂಬ ಒಳ್ಳೆಯವರು ತಡೆದು ಎಲ್ಲರೂ ಯೂಸ್ ಮಾಡ್ಕೊಂಡ್ಮೇಲೆ ಇನ್ಮೇಲೆ ನಾನು ಎಲ್ಲ ಜೊತೆ ಕೆಟ್ಟವನಾಗಿರ್ತೀನಿ ಅಂತ ಡಿಸೈಡ್ ಆಗ್ತದೆ. ಕಾರ್ಯಕ್ಕೂ ಕಾರಣಕ್ಕೂ ಸಂಬಂಧ ಇರುತ್ತೆ. ಸೊ ಆ ರೀತಿ. ಬಟ್ ವಾಟ್ ಐ ಡೂ ಆನ್ ಸೆಟ್ ಇಸ್ ಎಮೋಷನಲಿ ವಾಟ್ ಐ ಫೀಲ್ ಅಟ್ ದಟ್ ಪಾಯಿಂಟ್ ಆಫ್ ಟೈಮ್. ಯಾಕಂದರೆ ಆಲ್ರೆಡಿ ಆ ಕ್ಯಾರೆಕ್ಟರ್ ನಿಮ್ಮ ತಲೆಯಲ್ಲಿದೆ. ಸೊ ಅಲ್ಲಿ ತುಂಬ ಪ್ಲಾನ್ ಮಾಡ್ಕೊಂಡು ಮಾಡಲ್ಲ. ಅಲ್ಲಿ ಇಟ್ಸ್ ಆಲ್ ಅಬೌಟ್ ಎಮೋಷನ್ಸ್. ಆ ಸಮಯಕ್ಕೆ ಮೊದಲ ಸಿನಿಮಾದಿಂದ ಪ್ರತಿ ಸಿನಿಮಾಗೂ ಇಷ್ಟೇ ಇಲ್ಲ. ಮೊದಲನೇ ಸಿನಿಮಾ ಐ ವಾಸ್ ದಟ್ ಕ್ಯಾರೆಕ್ಟರ್. ಅಂದರೆ ದಟ್ ವಾಸ್ ಓನ್ಲಿ ಎಮೋಷನಲ್ ಆ್ಯಕ್ಟಿಂಗ್. ಅವಾಗ ಪ್ಲಾನಿಂಗ್ ಇಲ್ಲ. ಯಾಕಂದರೆ ನಾನು ಆ್ಯಕ್ಟಿಂಗ್ನ ಓದ್ಕೊಂಡು ಬಂದಿದ್ದು ಹುಡುಗ ಅಲ್ಲ. ಸಿನಿಮಾಗಳನ್ನ ತುಂಬ ಇಷ್ಟಪಡ್ತಿದ್ದೆ, ಸಿನಿಮಾನ ತುಂಬ ಇಷ್ಟಪಡ್ತಿದ್ದಂಥ ಹುಡುಗ. ಆ್ಯಂಡ್ ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಅಪ್ಪನ ನೋಡಿಕೊಂಡು ತುಂಬ ಹತ್ತಿರದಿಂದ ಬೆಳೆದಂದ್ರೆ, ಜನರಲಿ ನಾಟ್ ಜಸ್ಟ್ ಲೈಕ್ ಅ ಸನ್, ಆಸ್ ಅ ಫ್ಯಾನ್. ಮಿರರ್ ಮುಂದೆ ಆ್ಯಕ್ಟಿಂಗ್ ಮಾಡೋದು, ನಾನೇ ಸಣ್ಣ ಪುಟ್ಟ ಡೈಲಾಗ್ಸ್ ಬರೆದು ಅದನ್ನು ಮಿರರ್ ಮುಂದೆ ಎನ್ಯಾಕ್ಟ್ ಮಾಡೋದು, ಇಲ್ಲ ಪ್ರಣಾಮ್ ಅದನ್ನು ಫೋನಲ್ಲಿ ರೆಕಾರ್ಡ್ ಮಾಡೋದು, ಈ ಥರದ್ದೆಲ್ಲ ಇಬ್ರು ಮಾಡ್ತಿದ್ವಿ. ಸೊ ನಮ್ಮ ಪ್ರಿಪ್ರೇಷನ್ ಅವಳಿಗೆ ನಡೀತಿತ್ತು. ಬಟ್ ಅಪ್ಪ ಡಿಡ್ಂಟ್ ನೋ. ಸೊ ದಟ್ಸ್ ಹೌ ಐ ಥಿಂಕ್ 6 ಜನ ಒಪ್ಕೊಂಡ್ರು. ಮತ್ತು ಇದಕ್ಕೆ ಬರೋದಾದರೆ, ಅದನ್ನು ಡಿಕೋಡ್ ಮಾಡೋದಾದ್ರೆ, ನಿಮ್ಮದು ಕೈಯಲ್ಲಿ ಒಂದು ಫ್ಯಾಬ್ಯುಲಸ್ ಟ್ಯಾಟೋ ಇದೆ. ಮತ್ತೆ ನೀವು ಗ್ಯಾಂಗ್ಸ್ಟರ್ ಥರನೂ ಕಾಣ್ತೀರಾ, ಈ ಕಡೆ ಪೊಲೀಸ್ ಅಂತಲೂ ಅನ್ಸುತ್ತೆ. ಏನಾದರೂ ಮರ್ಮ ಹೇಳ್ಬೋದಾ? ಇದನ್ನು ಫಸ್ಟ್ ತಂದು ನೀವೇ ಕಂಡುಹಿಡಿದಿರೋದು. ಸೊ ದಟ್ ಟ್ಯಾಟೂ ಇಸ್ ಬಿಕಾಸ್ ನಮಗೆ ರಾಕ್ಷಸ ಇಸ್ ಪಾರ್ಟ್ 2. ಇವಾಗ ನಾವೇನು ಸಿನಿಮಾ ಜನ ಮುಂದೆ ಇಡ್ತಾ ಇದ್ದೀವಿ, ದಿಸ್ ಇಸ್ ಪಾರ್ಟ್ 2. ಅಂದರೆ ಹಾಫ್ ವೇಲ್ ಶುರು ಆಗುತ್ತೆ ಕತೆ. ಹಾಫ್ ವೇ ಅಂದರೆ ಜನಕ್ಕೆ ಕನ್ಫ್ಯೂಷನ್. ಓಪನಿಂಗಲ್ಲೇ ಸೀನಿಯರ್ ಆಫೀಸರ್ ಅವನ ಹತ್ರ ಮಾತಾಡಬೇಕಾದ್ರೆ ಅಲ್ಲೇ ಗೊತ್ತಾಗುತ್ತೆ. ಅವ್ರು ಹೇಳ್ತಾರೆ, ನೀನು ಯಾಕೆ ಉಳಿದಿದ್ಯಾ ಡಿಪಾರ್ಟ್ಮೆಂಟಿಂದ ದೂರ ಉಳಿದಿದೆ ಅಂತ ಗೊತ್ತು, ನೀನು ಕಳ್ಕೊಂಡಿರೋದೇ ಜಾಸ್ತಿ ಪಡ್ಕೊಳ್ಳೋಕ್ಕಿಂತ. ಸೊ ಇದರಲ್ಲಿ ಆಡಿಯನ್ಸ್ಗೆ ಏನೋ ಆಗಿದೆ ಇದಕ್ಕೆ ಮುಂಚೆ. ಸೊ ಅವ್ನು ಏನಕ್ಕೆ ಹಿಂಗಿದ್ದಾನೆ ಅನ್ನೋದು ಗೊತ್ತಾಗುತ್ತೆ. ಆ್ಯಂಡ್ ದ ಪಾಬ್ಲೋ ಎಸ್ಕೋಬಾರ್ ಟ್ಯಾಟೂ ಎಲ್ಲ ನಿಮಗೆ ಆಬ್ವಿಯಸ್ಲಿ ಪ್ರೀವಿಯಸ್, ಈಗ ನಮಗೆ ಪ್ರೀಕ್ವಲಲ್ಲಿ ಗೊತ್ತಾಗುತ್ತೆ. ಬಟ್ ಅವ್ನು ಹಿಂಟ್ ಬಿಟ್ಟು ಕೊಡ್ತೀನಿ. ಅವನೊಂದು ಸೀಕ್ರೆಟ್ ಮಿಷನಲ್ಲಿ ಅವ್ನು ಗ್ಯಾಂಗ್ನ ಸೇರ್ಕೊಳ್ತಾನೆ. ಆ್ಯಂಡ್ ಅಕಾರ್ಡಿಂಗ್ ಟು ಅಂದರೆ ವಿ ಹ್ಯಾವ್ ಅ ರಫ್ ಪ್ಲ್ಯಾನ್. ಹಂಗಾದ್ರೆ ವಿ ವಿಲ್ ಬಿ ಶೂಟಿಂಗ್ ಇನ್ ದ ಕಾರ್ಟೆಲ್ ಅಲ್ಲಿ. ಸೊ ಅದಕ್ಕೆ ಇವನು ಪಾಬ್ಲೋ ಎಸ್ಕೋಬಾರ್ ಫ್ಯಾನು ಕಾರ್ಟೆಲಲ್ಲಿ ಇದ್ದಾನೆ ಅನ್ನೋದನ್ನ ಪೋರ್ಟ್ರೇ ಮಾಡೋದಕ್ಕೆ ಹಿ ವುಡ್ ಹ್ಯಾವ್ ಗಾಟನ್ ಇಂಟು ದಟ್.
ನೋಡಿ ವೀಕ್ಷಕರೇ, ಇದು ಎಕ್ಸ್ಕ್ಲೂಸಿವ್ ಇದು, ಯಾರಿಗೂ ಗೊತ್ತಿಲ್ಲ. ಇವರು ಸ್ನೇಹಿತರಂತ ಒಂದು ಕಂಫರ್ಟ್ ಝೋನ್ ಅಲ್ಲಿ ಈ ವಿಷಯನ ಬಿಟ್ಕೊಡಿ. ಇಲ್ಲ, ಯಾರು ಕಂಡಿಡ್ದಿಲ್ಲ, ನೀವೇ ಮೊದಲು ಕೇಳ್ತಾ ಇರೋದಿಲ್ಲ. ಬಹಳ ಖುಷಿ ಅನ್ಸುತ್ತೆ. ಯೂಶಲಿ ಕಥಾ ಅಂದ್ರೆ ಹಂಗೆಲ್ಲ ಹೇಳಲ್ಲ. ಮತ್ತೆ ಇದರಲ್ಲಿ ಟ್ರೈಲರ್ ಓಪನ್ ಆಗೋದು ನಿಮ್ಮ ಕಣ್ಣು ಬಿಡೋದ್ರಿಂದ ಪಪ್ಪ ಅನ್ನೋ ಒಂದು ಸದ್ದು ಕೇಳೋದ್ರಿಂದ ಆ ಮಗುವಿನ ಪಾತ್ರ ಮತ್ತೆ ನಿಮ್ಮ ಕುಟುಂಬ ಈ ಚಿತ್ರದಲ್ಲಿ ಹೇಗಿರುತ್ತೆ? ಮೊದಲನೇ ಬಾರಿಗೆ ಅಪ್ಪನ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ. ಆ ಒಂದು ಎಮೋಷನ್ ಆ್ಯಕ್ಚುಲಿ ಸಿನಿಮಾನ ಒಂದು ತುಂಬ ಸ್ಟ್ರಾಂಗ್ ಪಾಯಿಂಟ್. ಆ್ಯಕ್ಚುಲಿ ಪೊಲೀಸ್ ಆಫೀಸರ್ಸ್ ಮನೆಯವ್ರಿಗೆ, ಅವ್ರ ಫ್ಯಾಮಿಲೀಸ್ಗೆ ಹ್ಯಾಟ್ಸ್ ಆಫ್ ಹೇಳಬೇಕು. ಬಿಕಾಸ್ ನಮಗೆ ಅಟ್ಲೀಸ್ಟ್ ಭಾನುವಾರದ ಒಂದು ದಿವಸ ರಜಾ ಸಿಗುತ್ತೆ ನಮ್ಮ ಕೆಲಸದಲ್ಲಿ. ಕಾರ್ಪೊರೇಟ್ ಲೈಫಲ್ಲಿ ಆಗಿರ್ಬೋದು, ತುಂಬ ಕೆಲವು ಕೆಲಸಗಳು ಹತ್ರ ನಮ್ಮ ಕೆಲಸದಲ್ಲಿ ಡೇ ನೈಟು ಅದು ಇದು ಔಟ್ಡೋರ್ ಆದರೆ ಹೊಡಿತಿರ್ತೀವಿ. ಬಟ್ ಇಡೀ ವರ್ಷ ಆ ಥರ ಕೆಲಸ ಮಾಡೋರು ಪೊಲೀಸವ್ರು ಮಾತ್ರ. ಆ್ಯಂಡ್ ಅವ್ರಿಗೆ ಸಪೋರ್ಟ್ ಕೊಡೋಕ್ಕಾಗೋದು ಅವ್ರ ಫ್ಯಾಮಿಲಿ ಮಾತ್ರ. ಸೊ ಅದೇ ಥರ ಒಬ್ಬ ಪೊಲೀಸ್ ಆಫೀಸರ್ ಇಲ್ಲಿ, ಅವ್ನು ಯಾವಾಗಲೂ ಅವ್ನ ಕೆಲಸದಲ್ಲೇ ಮುಳುಗಿರೋ ಅಂಥ ಒಂದು ಪೊಲೀಸ್ ಆಫೀಸರ್. ಆ್ಯಂಡ್ ಯಾವುದೇ ರಿಸ್ಕು ಕೆಲಸ ಜಾಸ್ತಿ ಇದೆ ಅಂದಾಗ ಇವನನ್ನೇ ಕಳಿಸ್ತಾರೆ. ಸೊ ಅವನ ಫ್ಯಾಮಿಲಿ ಸ್ಲೋ ಆಗಿ ಅವನಿಂದ ದೂರ ಆಗ್ತಾ ಹೋಗಿರುತ್ತೆ ಆ ಕಾರಣಕ್ಕೆ. ಬಟ್ ಹಿ ಲವ್ಸ್ ಹಿಸ್ ವೈಫ್ ಆ್ಯಂಡ್ ಲವ್ಸ್ ದ ಡಾಟರ್. ಸೊ ಅದಕ್ಕೆ ಅಪ್ಪ ಮಗಳ ಒಂದು ಕನೆಕ್ಷನ್ ಜಾಸ್ತಿ ಆಗುತ್ತೆ. ಆ್ಯಂಡ್ ಅವತ್ತೊಂದು ಸ್ಟೇಷನ್ಲಿ ಇದ್ದಾಗ ಮಗಳು ಹುಟ್ಟಿದಬ್ಬ, ಬಟ್ ಅವನಿಗೆ ಮನೆಗೆ ಆಗ್ತಿರಲ್ಲ, ಅದಕ್ಕೆ ಹಲವಾರು ಕಾರಣಗಳಿದೆ. ಸೊ ಆ್ಯಂಡ್ ದ್ಯಾಟ್ ಗರ್ಲ್ ಪ್ಲೇಡ್ ಅ ಫ್ಯಾಬ್ಯುಲಸ್ ಆ್ಯಂಡ್ ಶೀಸ್ ಡನ್ ಅ ಫ್ಯಾಬ್ಯುಲಸ್ ಜಾಬ್. ಮಗು ಎಷ್ಟು ಚೆನ್ನಾಗಿ ಮಾಡ್ತೀವಿ, ಏರಿಯಲ್ ಶಾರ್ಟ್ಸ್, ಎಮೋಷ್ನಲ್ ಶಾರ್ಟ್ಸ್ ಎಲ್ಲ ಆ ಏಜಲ್ಲಿ. ನಾನು ಅದೇ ಅನ್ಕೊಳ್ತಿದ್ದೆ, ನಮಗೆಲ್ಲ ಆ ವಯಸ್ಸಲ್ಲಿ ಕೊಟ್ಬಿಟ್ಟಿದ್ರೆ ಏನು ಈ ನಿಸ್ಸೈಕಲ್ ಹೊಡಿಬೋದಿತ್ತು ನಾವು ಅಂತ. ಬಟ್ ಶೀಸ್ ಡನ್ ಅ ಫ್ಯಾಬ್ಯುಲಸ್ ಜಾಬ್. ಜಾಸ್ತಿ ನನಗೆ ಸ್ಕ್ರೀನ್ ಟೈಮ್ ಇರೋದು ಮಗಳ ಕ್ಯಾರೆಕ್ಟರ್ ಜೊತೆ. ಆ್ಯಂಡ್ ಹಲವಾರು ಪ್ರೆಮೈಸಸ್, ಅಂದರೆ ಹಲವಾರು ಬೇರೆ ಬೇರೆ ಲೊಕೇಶನ್ಸು, ಬೇರೆ ಬೇರೆ ಪಾತ್ರಗಳು ಬರುತ್ತೆ ಸಿನಿಮಾಲಿ. ಬಟ್ ಅದೇ ಸನ್ನಿವೇಶದಲ್ಲಿ ನನ್ನ ಜೊತೆ ಆ ಶಾರ್ಟಲ್ಲಿ ಇರೋದು ಹೆಚ್ಚಿಗೆ ಅಂದರೆ ಮಗುವಿನ ಪಾತ್ರನೇ. ಅಪ್ಪ ಮಗಳ ಒಂದು ಎಮೋಷನ್ ತುಂಬ ಬ್ಯೂಟಿಫುಲ್ ಆಗಿ ತೋರಿಸಿದ್ದಾರೆ ಇದರಲ್ಲಿ. ನಿಜವಾಗ್ಲೂ ದೆವ್ವ ಇದೆಯಾ? ದೆವ್ವ ಅನ್ನೋದಕ್ಕಿಂತ ನಾನು ನಿಮ್ಗೆ ಹೇಳ್ದಂಗೆ ಅದೇ ಬ್ರಹ್ಮರಾಕ್ಷಸ ಪೆಟ್ಟಿಗೆಯಲ್ಲಿ ಏನಿರುತ್ತೆ ಅವತ್ತು ರೆಡ್ ಮೂನ್. ಸೊ 2 hours 1 hour 9:30 to 10:30 ರೆಡ್ ಮೂನ್. ಅದು ಸೈಂಟಿಫಿಕಲಿನೂ ಸಾಕಷ್ಟು ನಾನು ಓದಿದೆ. ಆ ಟೈಮಲ್ಲಿ ನೆಗೆಟಿವ್ ಎನರ್ಜೀಸ್ ಪವರ್ ತುಂಬ ಜಾಸ್ತಿ ಇರುತ್ತೆ. ಸೊ ಪಾಸಿಟಿವ್ ಎನರ್ಜಿ ಸ್ಟ್ರೆಂತ್ ಎಲ್ಲ ಕಮ್ಮಿ ಆಗುತ್ತೆ, ನೆಗೆಟಿವ್ ಎನರ್ಜಿ ಸ್ಟ್ರೆಂತ್ ತುಂಬ ಜಾಸ್ತಿ ಇದೆ. ಸೊ ಅದೇ ಟೈಮಿಗೆ ಕೋಇನ್ಸಿಡೆಂಟ್ಲಿ ಹಿ ಈಸ್ ದೇರ್ ಇನ್ ದ ಸೇಮ್ ಪೊಲೀಸ್ ಸ್ಟೇಷನ್ ಆ್ಯಂಡ್ ಆ ಪೆಟ್ಟಿಗೆನೂ ಅದೇ ಪೊಲೀಸ್ ಸ್ಟೇಷನ್ ಇದೆ. ಸೊ ಇಲ್ಲಿ ಅವರಿಬ್ಬರ ಒಂದು ಹೋರಾಟ ಸ್ಟಾರ್ಟ್ ಆಗುತ್ತೆ, ಕಾಲದಾಟ. ಸೊ ದಟ್ ಈಸ್ ದ ಟೈಮ್ ಲೂಪ್. ಯಾಕೆಂದರೆ ಸಿನಿಮಾ ನೋಡಿದಾಗ ಜನಕ್ಕೆ ಇನಿಷಿಯಲಿ ಅರ್ಥ ಆಗದೆ ಇರ್ಬೋದು, ಅದಕ್ಕೆ ಈಗಲೇ ಹೇಳ್ತೀನಿ. ಸೊ ಈ 9:30 to 10:30 ಏನಿದೆ, ಆ ಬ್ರಹ್ಮ ರಾಕ್ಷಸ ಇವನನ್ನ ಆವರಿಸ್ಕೊಳ್ಳೋದಕ್ಕೆ ಇವನನ್ನ ವೀಕ್ ಮಾಡಬೇಕು. ಇವನೇ ರಾಕ್ಷಸ, ಅವನ ಎಮೋಷ್ನಲಿ ಈಸ್ ವೆರಿ ಸ್ಟ್ರಾಂಗ್, ಅವನೇನಕ್ಕೂ ಕೇರ್ ಮಾಡದೇ ಇರೋದು. ಸೊ ಹೇಗೆ ಇವನ್ನ ವೀಕ್ ಮಾಡಿ ಬ್ರಹ್ಮ ರಾಕ್ಷಸ ಆವರಿಸ್ಕೊಳ್ತಾನೆ ಆ್ಯಂಡ್ ಏನಕ್ಕೆ ಆವರಿಸ್ಕೊಳ್ಳೋ ಪ್ರಯತ್ನ ಪಡ್ತಿದ್ದಾನೆ, ಏನನ್ನ ಹುಡ್ಕೋ ಪ್ರಯತ್ನ ಪಡ್ತಿದ್ದಾನೆ ಅಂತ. ಸೊ ಈ 9:30 to 10:30 ಬ್ರಹ್ಮ ರಾಕ್ಷಸನಿಗೆ ಬೇಕಾಗದೇ ಇರೋದು ಸಿಗ್ತಾ ಇರಲ್ಲ. ಸೊ ಆ ಟೈಮ್ ಲೂಪು ಮತ್ತೆ ಹೊಡ್ತಾನೆ ಇರುತ್ತೆ. 9:30 to 10:30 9:30 to 10:30 ಇಟ್ ಸ್ಟಾರ್ಟ್ಸ್ ಫ್ರಮ್ 9:30 ಮತ್ತೆ 10:30 ಮತ್ತೆ ಇನ್ನೊಂದು. ಓಕೆ. ಸೊ ಈ ಥರದ ಮೆನಿ ಟೈಮ್ ಲೂಪ್ಸ್. ಒಂದು ಬೋಲ್ಟ್ ಕ್ಯಾಮ್ರಾ ಗೊತ್ತಲ್ಲ, ಕಂಪ್ಯೂಟರೈಸ್ಡ್ ಕ್ಯಾಮ್ರಾ. ಆ ಬೋಲ್ಟ್ ಕ್ಯಾಮ್ರಾಗೋಸ್ಕರ ಸುಮಾರು ಒಂದು 169 ಟೈಮ್ಸ್ ಮುಖ ತೊಳೆದಿದ್ವಿ ಅವತ್ತು. ರಾತ್ರಿ ಜ್ವರ ಬಂದ್ಬಿಟ್ಟಿತ್ತು. ಸೊ ಟೆಕ್ನಿಕಲಿ ಇಟ್ ಡಿಡ್ ಟೇಕ್ ಅ ಲಾಟ್ ಆಫ್ ಫಿಸಿಕಲ್ ಸ್ಟ್ರೇನ್, ಬಟ್ ವಿಜುವಲಿ ನೋಡಿದಾಗ ಎವ್ರಿ ಸೆಕೆಂಡ್ ವಾಸ್ ವರ್ತ್ ಇಟ್ ಅನ್ಸುತ್ತೆ. ವೆರಿ ಹ್ಯಾಪಿ. ಮತ್ತೆ ಇದರಲ್ಲಿ ಹೀರೋನು ಸಹ ನೀವೇ, ಅಂದರೆ ಪ್ರೊಟಗನಿಸ್ಟು ನೀವೇ, ಆಂಟಗನಿಸ್ಟು ನೀವೇ. ಹೌದು. ಸೊ ಅದರ ಆ ಶೇಡ್ಸ್ ಹೇಗಿತ್ತು? ಸೊ ಇವನು ಆಗಲೇ ನಾನು ನಿಮ್ಗೆ ಹೇಳ್ದಂಗೆ ಡಿಪಾರ್ಟ್ಮೆಂಟ್ ರಾಕ್ಷಸ ಅಂತ ಇರ್ತಾನೆ. ಅವ್ನು ಜಾಸ್ತಿ ಎಕ್ಸ್ಪ್ರೆಷನ್ ಕೊಡಲ್ಲ, ಝೀರೋ ಎಕ್ಸ್ಪ್ರೆಷನ್. ನಾನು ಏನೇ ಮಾತಾಡೋದು, ಯಾರೋ ಬಂದು ಹೊಗಳಿದ್ರು ಪಾಪ ತುಂಬ ಇನ್ಸ್ಪೈರ್ ಆಗಿರೋ PC ನೋಟದಿಂದ, ಸರ್ ನಿಮ್ಮ ಕಥೆಗಳೆಲ್ಲ ಕೇಳಿದ್ದೀನಿ, ನಾನು ನಿಮ್ಮ ಥರನೇ ಆಗ್ಬೇಕು ಸರ್, ತಿನ್ನಕ್ಕೆ ಏನಾದರೂ ತೊಗೊಂಬರಲ್ಲ ಸರ್, ತಿನ್ನೋಕ್ಕೇನೋ ಬೇಡ, ಕುಡಿಯೋಕೆ 2 ಬಿಯರ್ ತೊಗೊಂಬಂದಿ. ಓಕೆ. ಸೊ ಬ್ರಹ್ಮ ರಾಕ್ಷಸ ಇವನನ್ನ ವೀಕ್ ಮಾಡಬೇಕು. ಸೊ ದ್ಯಾಟ್ ಈಸ್ ದ ಹೋಲ್ ಥಿಂಗ್. ಹೇಗೆ ವೀಕ್ ಆಗ್ತಾನ, ಆಗಲ್ವಾ, ಇಲ್ಲ ಬ್ರಹ್ಮ ರಾಕ್ಷಸನ ಇವನು ಹೆಂಗೆ ಸೋಲಿಸ್ತಾನೆ ಅನ್ನೋದು. ಸೊ ನಿಮ್ಮ ಕೆರಿಯರ್ನಲ್ಲಿ ಒಂಥರ ಮೊದಲ ಮಲ್ಟಿಲಿಂಗ್ವಲ್ ಫಿಲ್ಮ್. ಸೊ ತೆಲುಗುಲೆಲ್ಲ, ಬೇರೆ ಭಾಷೆಗಳಲ್ಲೆಲ್ಲ ಈ ಸಿನಿಮಾ ಟ್ರೈಲರ್ ಅಥವಾ ಬೇರೆ ಎಲ್ಲವೂ ಸದ್ದು ಮಾಡ್ತಿದೆ ಅಂತ ಕೇಳ್ಪಟ್ಟೆ. ಸೊ ಅದರ ಬಗ್ಗೆ ನೀವು ಹೇಳೋದಾದ್ರೆ? ಸೊ ಸಿನಿಮಾ ಇತ್ತೀಚೆಗಂತೂ ನಮಗೆ ಲ್ಯಾಂಗ್ವೇಜ್ ಬ್ಯಾರಿಯರ್ಸ್ ಏನಿದೆ ಅದೆಲ್ಲ ಹೋಗ್ಬಿಟ್ಟಿದೆ. ಬಟ್ ನನ್ನ ಪ್ರಕಾರ ಸಿನಿಮಾ ಒಂದು ಕಲೆ.
ಕಲೆಗೆ ಭಾಷೆ ಇರಲ್ಲ. ಸೊ ಹಂಗೆ ಸಿನಿಮಾ ಚೆನ್ನಾಗಿದ್ರೆ ಅದು ಯಾವುದೇ ಭಾಷೆಯಲ್ಲಿ ಇಲ್ಲ ಜಗತ್ತಲ್ಲಿ ಎಲ್ಲ ಕಡೆ ಒಪ್ಕೊಳ್ತಾರೆ. ಆ್ಯಂಡ್ ಅದು ಚೆನ್ನಾಗಿಲ್ಲ ಅಂದರೆ ಅದು ನಾವು ಎಷ್ಟೇ ಭಾಷೆಯಲ್ಲಿ ಮಾಡಿ ಎಷ್ಟೇ ಹಣ ವೆಚ್ಚ ಮಾಡಿ ಏನೇ ಮಾಡಿದ್ರು ಅದು ಕನೆಕ್ಟ್ ಆಗಲ್ಲ. ಸೊ ಬೇಸಿಕಲಿ ಅವ್ರ ಕಂಟೆಂಟ್ ಹ್ಯಾಸ್ ಟು ರೆಸನೇಟ್ ವಿತ್ ದಿ ಆಡಿಯನ್ಸ್ಗೆ ಮುಟ್ಟಬೇಕು ನಿಮ್ಮ ಕಂಟೆಂಟ್. ಬಟ್ ಇದು ಹಾರರ್ ಇಸ್ ಯೂನಿವರ್ಸಲ್. ನೀವು ಎಲ್ಲೇ ಕಲೆಕ್ಷನ್ಸ್ ನೋಡಿದ್ರು ಬೇರೆ ಭಾಷೆಗಳಲ್ಲಾಗಲಿ ಹಾಲಿವುಡಲ್ಲಾಗಲಿ ಹಾರರ್ ಸಿನಿಮಾಗಳು ತುಂಬ ಬೇಗ ಬಿಸ್ನೆಸ್ ವೈಸ್ ಇಟ್ಸ್ ಆಲ್ವೇಸ್ ಸೇಫ್. ಆ್ಯಂಡ್ ಅದು ಇನ್ನೂ ಚೆನ್ನಾಗಿದ್ಬಿಟ್ರೆ ಓಡ್ಕೊಂಡು ಹೋಗ್ಬಿಡುತ್ತೆ. ಹಾರರ್ ಇಸ್ ಯೂನಿವರ್ಸಲ್. ಸೊ ಐ ಥಾಟ್ ಓಕೆ ಲೋಹಿತ್ ಸರ್ ಬೇರೆ ಭಾಷೆಗಳು ಸೈಮಲ್ಟೇನಿಯಸ್ ಆಗಿ ರಿಲೀಸ್ ಮಾಡೋ ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಅಂತ ಐ ಸೆಡ್ ಓಕೆ. ಮತ್ತು ಇಡೀ ಚಿತ್ರ ಒಂದು ಸ್ಟೇಷನ್ ಒಳಗಡೆ ಮೇಜರ್ ಪಾರ್ಟ್ ಶೂಟ್ ಆಗಿದೆ, ಅದು ರಾಮೋಜಿ ಫಿಲ್ಮ್ ಸಿಟಿಯಲ್ಲಿ ಒಂದು 52 days ಅಂತ ಹೇಳಿದ್ರು. ಸೊ ಅದರ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಈ ಥರ ಕಥೆಗಳಿಗೆ ಇಲ್ಲ ಈ ಥರ ಪಾತ್ರಗಳಿಗೆ ಇಟ್ ಹೆಲ್ಪ್ಸ್ ಬೀಯಿಂಗ್ ಅಲೋನ್. ಯಾಕಂದರೆ ಪಾತ್ರಗಳು ಹಾಗೆ ಇರ್ತವೆ ಆ್ಯಂಡ್ ನಮಗೆ ಯೋಚನೆ ಮಾಡೋದಕ್ಕೆ ಸಮಯ ಬೇಕಾಗಿರುತ್ತೆ, ಮುಂದಿನ ದಿವಸಕ್ಕೆ ಪ್ಲ್ಯಾನ್ ಮಾಡೋಕ್ಕೆ ಸಮಯ ಬೇಕಾಗಿರುತ್ತೆ. ಸೊ ಇಟ್ ಇಸ್ ನೈಸ್. ಆ್ಯಂಡ್ ರಾಮೋಜಿ ಫಿಲ್ಮ್ ಸಿಟಿಲಿ ನಿಮ್ಗೆ ಇಂಥದ್ದು ಇಲ್ಲ ಅಂತ ಇಲ್ವೇ ಇಲ್ಲ, ನಿಮಗೆ ಏನು ಬೇಕಾದ್ರೂ ಸಿಗುತ್ತೆ. ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಆಗಲಿ, ಸೆಟ್ ಆಗಲಿ, ಅಫ್ಕೋರ್ಸ್ ಜೂನಿಯರ್ಸ್ ಆಗಲಿ, ಎನಿಥಿಂಗ್ ಶುಡ್ ನೀವು ಗೊತ್ತು ಎಂತೆಂಥ ದೊಡ್ಡ ಸ್ಪ್ಯಾನ್ ಸಿನಿಮಾಗಳು RFC ಅಲ್ಲಿ ಆಗ್ತವೆ. ಸೊ ಅದೇ ರೀತಿ ಇದಕ್ಕೂ ಒಂದು ವಂಡರ್ಫುಲ್ ಸೆಟ್. ಯಾಕಂದರೆ ನೀವು ಒಂದು ಪೊಲೀಸ್ ಸ್ಟೇಷನಲ್ಲಿ ಸುಮಾರು ಒಂದು 60% ಸಿನಿಮಾ ತೋರಿಸಿದ್ದೀರ ಅಂದಾಗ ಅದರಲ್ಲಿ ಒಂದು ಅಷ್ಟು ಎಲಿಮೆಂಟ್ಸ್ ಇರಬೇಕು ಆ್ಯಂಡ್ ಸ್ಪೇಸ್ ವಾಸ್ ಬಿಗ್. ಈ ಥರ ಟೆಕ್ನಿಕಲಿ ಸ್ಟ್ರಾಂಗ್ ಸಿನಿಮಾಗಳಿಗೆ ನಿಮಗೆ ವರ್ಕಿಂಗ್ ಸ್ಪೇಸ್ ಜಾಸ್ತಿ ಇರಬೇಕು ಹೌದು ಕೆಲಸ ಮಾಡಿದ್ರೆ. ಸೊ ಅದೇ ರೀತಿ ನಮ್ಮ ಕ್ಯಾಮ್ರಾಮ್ಯಾನ್ ಆ್ಯಂಡ್ ಡೈರೆಕ್ಟರ್ ಆ್ಯಂಡ್ ನಮ್ಮ ಆರ್ಟ್ ಡೈರೆಕ್ಟರ್ ಎಲ್ಲರೂ ಪ್ಲ್ಯಾನ್ ಮಾಡಿ ಎಕ್ಸಾಕ್ಟಾಗಿ ಈ ಶಾರ್ಟ್ ಇಲ್ಲಿ ತೆಗಿತೀವಿ ಸೊ ಇದಕ್ಕೆ ಸ್ಪೇಸ್ ಬೇಕು ಅಂತ ಆ ರೀತಿ ಪ್ಲ್ಯಾನ್ ಮಾಡಿ ಅಷ್ಟೇ ರಿಹರ್ಸಲ್ಸ್ ಎಲ್ಲ ಮಾಡ್ತಿದ್ವಿ. ಜಾಸ್ತಿ ನಮಗೆ ಚಾಲೆಂಜಿಂಗ್ ಇದ್ದಿದ್ದು ಆ ಸೆಟ್ಟಲ್ಲಿ ಮಾಡೋದು ಅಂದರೆ ಅಂಡರ್ಗ್ರೌಂಡಲ್ಲಿ ಬರುತ್ತೆ ನಮ್ಗೆ ಸೆಲ್ಲು. ಅಂಡರ್ಗ್ರೌಂಡಲ್ಲಿ ಒಂದು ಅಂಡರ್ ವಾಟರ್ ಫೈಟ್ 6 to 8 days ಅರೌಂಡ್ ದಟ್, ಕರೆಕ್ಟಾಗಿ ನೆನಪಿಲ್ಲ. ಸೊ ಎದೆ ತನಕ ನೀರು ಅದರಲ್ಲಿ ಒಂದು ಫೈಟ್ ಮಾಡಿದ್ವಿ. ಅದು ತುಂಬ ಚಾಲೆಂಜಿಂಗ್ ಆಗಿತ್ತು. ಮತ್ತು ಈ ಚಿತ್ರದ ಒಂದು ಇನ್ನೊಂದು ಆ್ಯಡಪ್ ಅಂತ ಹೇಳೋದಾದ್ರೆ ಅಜನೀಶ್ ಲೋಕನಾಥ್ ಅವರು ಇದರ BGM ಬ್ಯಾಕ್ಗ್ರೌಂಡ್ ಸ್ಕೋರ್ ಅದ್ರ ಬಗ್ಗೆ ಏನು ಹೇಳ್ತೀರಾ? ಹಾರರ್ ಅಂದರೆ ಇತ್ತೀಚೆಗೆ ನನ್ನ ಒನ್ ಆಫ್ ದ ಬಿಗ್ಗೆಸ್ಟ್ ಮ್ಯೂಸಿಕಲ್ ಹಿಟ್ಸ್ ಅಂದರೆ ಜೆಂಟ್ಲ್ಮ್ಯಾನ್ ಹಾಡುಗಳು ಆಲ್ಮೋಸ್ಟ್ 2-3 ಹಾಡುಗಳು ಆಗಲೇ 100 million ಕ್ರಾಸ್ ಆಗಿದೆ ಅನಿಸುತ್ತೆ. ದಟ್ ಇಸ್ ಒನ್ ಆಫ್ ಮೈ ಇನ್ ರೀಸೆಂಟ್ ಟೈಮ್ಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಆಡಿಯೋ ಹಿಟ್ಸ್. ಅದನ್ನು ಅಜ್ಜನೇ ಮಾಡೋದು. ಸೊ ರೀಸೆಂಟಾಗಿ ನೋಡಿದಾಗ ಜಸ್ಟ್ ಈಸ್ ಡನ್ ಅ ಫ್ಯಾಬ್ಯುಲಸ್ ಜಾಬ್. ಈ ಥರ ಕಥೆಗಳಿಗೆ ಮ್ಯೂಸಿಕ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಜಸ್ಟ್ ಮ್ಯೂಸಿಕ್ ಇಸ್ ಇನಫ್ ಟು ಗಿವ್ ಯು ದಿ ಎಮೋಷನ್. ಸೊ ವಿಜುವಲ್ ಆಗು ಚೆನ್ನಾಗಿ ಬಂದು ಅದೇ ಥರ ಅಜ್ಜೋರ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಬಿದ್ದು ನಾನೇ ನೋಡ್ಬೇಕಾದ್ರೆ ನನಗೆ ಎಕ್ಸೈಟ್ ಆಗುತ್ತೆ. ಸೊ ದಟ್ಸ್ ದ ಮ್ಯಾಜಿಕ್ ಆಫ್ ಅಜ್ಜು, ಈಸ್ ಫ್ಯಾಬ್ಯುಲಸ್. ಮತ್ತು ಇದು ವರುಣ್ ಮುನ್ನಿ ಅವರು ಸಂಗೀತ ಮಾಡಿದ್ದಾರೆ. ಅವರು 2 ಅದ್ಭುತವಾದ ಹಾಡುಗಳನ್ನ ಮಾಡಿದ್ದಾರೆ. ಒಂದು ಅದೇ ನಾವು ತಂದೆ ಮಗಳ ಎಮೋಷನ್ಸ್ ಬಗ್ಗೆ ಮಾತಾಡ್ತಿದ್ವಿ ಅಲ್ಲ, ಅದ್ರದ್ದು ಒಂದು ಹಾಡು ಬರುತ್ತೆ. ಆ್ಯಂಡ್ ಇನ್ನೊಂದು ಈ ಟೈಮ್ ಲೂಪ್ ನಡಿಬೇಕಾದ್ರೆ ಒಂದು ಹಾಡನ್ನು ಮಾಡಿದ್ದಾರೆ. ಇಟ್ ಸಿಟ್ಸ್ ವೆರಿ ವೆಲ್. ಟೈಮ್ ಲೂಪಲ್ಲಿ ನೀವು ಆಡಿಯನ್ಸ್ ಇಂಟ್ರೆಸ್ಟ್ನ ಏನೋ ಕ್ಯಾಪ್ಚರ್ ಮಾಡಿಕೊಂಡು ಕೂಡಿಸೋದು ಕಷ್ಟ. ಸೊ ಆ ಒಂದು ಪಲ್ಸನ್ನ ಡೈರೆಕ್ಟರ್ ಕರೆಕ್ಟಾಗಿ ಹಿಡಿದಿದ್ದಾರೆ. ಆ್ಯಂಡ್ ಉನ್ನಿಯವ್ರ ಮ್ಯೂಸಿಕ್ಕು ಅದಕ್ಕೆ ತುಂಬ ಹೆಲ್ಪ್ ಮಾಡಿದೆ, ಆ ಟೆಂಪೋನ ಕೀಪ್ ಅಪ್ ಮಾಡೋದಕ್ಕೆ. ಪ್ರಜ್ವಲ್ ಅವರು ಒಂಥರ ವಿಭಿನ್ನವಾಗಿ ಅವರ ಇಂಟೆನ್ಸಿಟಿ ಆ ಟ್ರೇಲರ್ನಲ್ಲೇ ಅರ್ಥ ಆಗುತ್ತೆ. ಇದೇ ಮಾರ್ಚ್ 7ನೇ ತಾರೀಕು ರಾಕ್ಷಸ ಸಿನಿಮಾ ನಿಮ್ಮ ನೆಚ್ಚಿನ ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಆಗ್ತಿದೆ. ಮತ್ತೆ ಮನಸ್ಸು ಶರಣಾದ ಹಾಗಿದೆ, ಕಿರುಬೆರಳು ಬಯಸಿದೆ ಚಿತ್ರರಂಗದ ಎಲ್ಲ ವಿಚಾರಗಳಿಗೆ ಚಿತ್ತಾರ 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 ಕನ್ನಡ ಇರೋವರೆಗೂ ಚಿತ್ತಾರ ಇರಲಿ. ಇನ್ನೊಂದು ಲೆವೆಲ್ ಗೊತ್ತಾಗಿದ್ದಾರೆ. ಸಿನಿಮಾ ಸಂಬಂಧಪಟ್ಟಂಗೆ ಐ ಥಿಂಕ್ ವೆರಿ ನೈಸ್ ಮ್ಯಾಚಿಂಗ್, ಕ್ವಾಲಿಟಿನೇ ತುಂಬ ಚೆನ್ನಾಗಿದೆ.